ಹಾಯ್ ಫ್ರೆಂಡ್ಸ್, ಗೋವಾದ ಬೀಚ್ಗಳಲ್ಲಿ ನಡೀತಿರೋದಾದ್ರೂ ಏನು? ಮೈ ತೋರಿಸೋ ಸುಂದರಿಯರನ್ನು ನೋಡಲು ಬರ್ತಿದ್ದಾರಾ ಪುರುಷರು? ಗೋವಾಗೆ ಹೋಗ್ತಿರೋ ಮಹಿಳೆಯರಿಗೆ ಮುಜುಗರ ಆಗ್ತಿರೋದ್ಯಾಕೆ? ಮೀಟು ಅನುಭವಗಳ ಕೇಂದ್ರವಾಗ್ತಿದ್ಯಾ ಗೋವಾ? ಇಲ್ಲಿನ ಬೀಚ್ಗಳಲ್ಲಿ ಮಹಿಳೆಯರಿಗೆ ಮಾತ್ರ ಅನ್ನೋ ಝೋನ್ಗಳು ಹೆಚ್ಚುತ್ತಿರೋದು ಯಾಕೆ? ಎಲ್ಲವನ್ನು ಈ ವಿಡಿಯೋದಲ್ಲಿ ಡೀಟೇಲ್ ಆಗಿ ಹೇಳ್ತೀವಿ. ಅದಕ್ಕೂ ಮುನ್ನ ನೀವಿನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಈ ಕೂಡಲೇ ಆಗಿ ಪಕ್ಕದ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ. ಗೋವಾ ಪ್ರವಾಸಿಗರ ಸ್ವರ್ಗ. ಗೋವಾ ಒಂದ್ ರೀತಿ ಪ್ರವಾಸಿಗರ ಸ್ವರ್ಗ ಇದ್ದಂತೆ. ಇಲ್ಲಿ ಭಾರತೀಯರು ಮಾತ್ರವಲ್ಲದೆ ವಿದೇಶಿಗರು ಕೂಡ ದೊಡ್ಡ ಸಂಖ್ಯೆಯಲ್ಲಿ ಬರ್ತಾರೆ. ಮೊದಲಿನಿಂದಲೂ ಇಲ್ಲಿ ಮಹಿಳೆಯರು, ಅದರಲ್ಲೂ ವಿದೇಶಿ ಮಹಿಳೆಯರು ತುಂಡುಡುಗೆ ತೊಟ್ಟು ಸ್ವಿಮ್ಮಿಂಗ್ ಸೂಟ್ ಧರಿಸಿ ಓಡಾಡ್ತಿದ್ದು ಕಾಮನ್. ಬೀಚ್ ತೀರದಲ್ಲಿ ಸ್ವಿಮ್ಮಿಂಗ್, ಸನ್ ಬಾತ್, ಅದು ಇದು ಅಂತ ಅಡ್ಡಾಡ್ತಿದ್ರು. ಅಂದ್ರೆ ವೆಕೇಶನ್ಗೆ ಬರೋರು ಕೂಲ್ ಆಗಿ ತಮ್ಮ ಪಾಡಿಗೆ ತಾವು ನೆಮ್ಮದಿಯಲ್ಲಿ ಕಾಲ ಕಳಿತಿದ್ರು. ಆದ್ರೀಗ ಗೋವಾದ ಬೀಚ್ಗಳು ಬದಲಾಗ್ತಿದೆ. ಪ್ರವಾಸಿಗರು ನೆಮ್ಮದಿಯಲ್ಲಿ ಕಾಲ ಕಳೆಯೋಣ ಅಂತ ಬೀಚ್ ಕಡೆ ಹೋದ್ರೆ ಅಲ್ಲಿ ಮುಜುಗರ ಎದುರಿಸಬೇಕಾಗ್ತಿದೆ. ಗೋವಾ ಬೀಚ್ಗಳಲ್ಲಿ ಪುರುಷರ ಕಾಟ. ಗೋವಾದ ಬೀಚ್ಗಳಲ್ಲಿ ಈಗ ಪುರುಷರಿಂದ ಮಹಿಳೆಯರಿಗೆ ಕಿರಿಕಿರಿ ವಾತಾವರಣ ನಿರ್ಮಾಣವಾಗ್ತಿದೆ. ಹಾಗಂತ ಎಲ್ಲ ಪುರುಷರು ಹಾಗೆ ಮಾಡೋದಿಲ್ಲ. ಕೆಲ ಕಿಡಿಗೇಡಿಗಳು ಹೀಗೆ ಮಾಡ್ತಿದ್ದಾರೆ. ಇಂಥ ಪುರುಷರು ಬೀಚ್ ನೋಡಲು, ಸನ್ಬಾತ್ ಮಾಡಲು ಬೀಚ್ಗೆ ಬರ್ತಿಲ್ಲ. ಬದಲಾಗಿ ಜಸ್ಟ್ ತುಂಡುಡುಗೆಯಲ್ಲಿ ಸ್ವಿಮ್ ಸೂಟ್ ನಲ್ಲಿ ಬರೋ ಮಹಿಳೆಯರನ್ನು ನೋಡೋಕೆ ಅಂತಲೇ ಬರ್ತಿದ್ದಾರೆ. ಕೆಲವರು ತುಂಡುಡುಗೆ ತೊಟ್ಟು ಓಡಾಡೋ ಮಹಿಳೆಯರನ್ನು ದುರುಗುಟ್ಟಿಕೊಂಡು ನೋಡ್ತಿದ್ರೆ, ಇನ್ ಕೆಲವರು ಆ ಪ್ರವಾಸಿಗರ ಬಗ್ಗೆ ಕೆಟ್ಟ ಕೆಟ್ಟ ಕಾಮೆಂಟ್ ಮಾಡಿ ನಗೋದು, ಹಾಡು ಹೇಳೋದು, ಅಸಭ್ಯ ಜೋಕ್ಗಳನ್ನ ಮಾಡೋದು ಮಾಡ್ತಿದ್ದಾರೆ. ಇನ್ ಕೆಲವರಂತೂ ತಮ್ಮದೇ ಸೆಲ್ಫಿ ತೆಗೆದುಕೊಳ್ಳೋ ರೀತಿಯಲ್ಲಿ ನಾಟಕ ಮಾಡ್ತಾ ತುಂಡುಡುಗೆಯಲ್ಲಿರೋ ಮಹಿಳೆಯರ ಫೋಟೋ ತೆಗಿತಿದ್ದಾರೆ. ಮಹಿಳೆಯರ ಮೇಲೆ ಬೇಕಂತಲೇ ಚೆಂಡು ಎಸೆಯೋದು, ನೀರಿನಲ್ಲಿ ಮಹಿಳೆಯರ ಹತ್ತಿರಕ್ಕೆ ಹೋಗೋದು ಮಾಡ್ತಿದ್ದಾರೆ. ಮೈ ಮೇಲೆ ಕೈ ಹಾಕಿದ್ದರ ಬಗ್ಗೆ ಉಲ್ಲೇಖ. ಸೋಷಿಯಲ್ ಮೀಡಿಯಾದಲ್ಲಿ ಮಹಿಳೆಯೊಬ್ಬರು ಇತ್ತೀಚೆಗೆ ಗೋವಾದ ಆರಂಬಲ್ ಬೀಚ್ ಬಗ್ಗೆ ಪೋಸ್ಟ್ ಹಾಕಿದ್ರು. ನಾನು ಈ ಹಿಂದಿನಿಂದಲೂ ಗೋವಾದ ಬೀಚ್ಗೆ ಹೋಗ್ತಾ ಇದ್ದೆ. ಆಗೆಲ್ಲ ವಿದೇಶಿ ಪ್ರವಾಸಿಗರು, ದೇಶದ ವಿವಿಧ ರಾಜ್ಯಗಳ ಪ್ರವಾಸಿಗರು ಅವರವರ ಪಾಡಿಗೆ ಬಂದು ಹೋಗ್ತಿದ್ರು, ಎಂಜಾಯ್ ಮಾಡ್ತಿದ್ರು. ಆದ್ರೀಗ ಕಾಲ ಬದಲಾಗಿದೆ. ಗೋವಾದ ಬೀಚ್ಗಳು ಅಂಕಲ್ಗಳಿಂದ ತುಂಬಿ ಹೋಗಿದೆ. ಈ ರೀತಿಯ ಅಂಕಲ್ಗಳು ನನಗೆ ತುಂಬಾ ತೊಂದರೆ ಕೊಟ್ರು. ನಿರಂತರವಾಗಿ ಕೆಟ್ಟ ದೃಷ್ಟಿಯಲ್ಲಿ ನೋಡ್ತಿದ್ದ ಅವರು ನನ್ನ ಮೈಗೂ ಕೈ ಹಾಕಿದರು ಅಂತ ಮಹಿಳೆ ಬರೆದುಕೊಂಡಿದ್ದಾರೆ. ಜೊತೆಗೆ ಮಹಿಳೆಯರು ಗೋವಾದ ಬೀಚ್ಗಳಿಗೆ ಹೋಗೋ ಮುನ್ನ ಸ್ವಲ್ಪ ಯೋಚಿಸಿ ಅಂತ ಎಚ್ಚರಿಸಿದ್ದಾರೆ. ಇದಕ್ಕೆ ಸೋಷಿಯಲ್ ಮೀಡಿಯಾದಲ್ಲಿ ದೊಡ್ಡ ಮಟ್ಟದ ಆಕ್ರೋಶ ವ್ಯಕ್ತವಾಗಿದೆ. ತಮಗೂ ಇಂಥ ಅನುಭವ ಆಗಿರೋದ್ರ ಬಗ್ಗೆ ಹಲವು ಮಹಿಳೆಯರು ಬರ್ಕೊಂಡಿದ್ದಾರೆ. ಗೋವಾದಲ್ಲಿ ಸ್ವಿಮ್ ಝೋನ್ ರೆಡಿ. ಇಂಥ ಘಟನೆಗಳಿಂದ ಮುಜುಗರಕ್ಕೀಡಾದ ಹಲವು ಮಹಿಳೆಯರು ಗೋವಾ ಸರ್ಕಾರದ ಬಳಿ ಬೀಚ್ಗಳಲ್ಲಿ ಝೋನ್ ಕ್ರಿಯೇಟ್ ಮಾಡುವಂತೆ ಒತ್ತಾಯಿಸಿದ್ರು. ನಾವು ಆರಾಮಾಗಿ ಓಡಾಡ್ಕೊಂಡು ಇರಬೇಕು, ನಮ್ಗೆ ಯಾವುದೇ ಪುರುಷ ಪ್ರೇಕ್ಷಕರ ಅಗತ್ಯತೆ ಇಲ್ಲ ಅಂತ ರಿಕ್ವೆಸ್ಟ್ ಮಾಡ್ಕೊಂಡಿದ್ರು. ಇದೇ ಕಾರಣಕ್ಕೆ ಈಗ ಗೋವಾ ಸರ್ಕಾರ ಹೊಸ ಹೆಜ್ಜೆ ಇಟ್ಟಿದೆ. ಗೋವಾದ ಬೀಚ್ಗಳಲ್ಲಿ 65 ಸ್ವಿಮ್ ಝೋನ್ ಕ್ರಿಯೇಟ್ ಮಾಡೋಕೆ ಮುಂದಾಗಿದೆ. ಪುರುಷರು, ಮಹಿಳೆಯರು ಮತ್ತು ಕುಟುಂಬಗಳಿಗೆ ಸಪರೇಟ್ ಝೋನ್ ಇರಲಿದೆ. ಈ ಮೂಲಕ ಮಹಿಳೆಯರು ಕಂಫರ್ಟಬಲ್ ಆಗಿ, ಮುಜುಗರಕ್ಕೆ ಒಳಗಾಗದೆ ತಮ್ಮ ವೆಕೇಶನ್ ಎಂಜಾಯ್ ಮಾಡಲು ಅವಕಾಶ ನೀಡಿದೆ. ಆದ್ರೆ ಇದಕ್ಕೂ ವಿರೋಧ ವ್ಯಕ್ತವಾಗ್ತಿದೆ. ಹೀಗೆ ಝೋನ್ ಕ್ರಿಯೇಟ್ ಮಾಡ್ತಾ ಹೋದ್ರೆ ಮೀನುಗಾರರ ಮೀನುಗಾರಿಕೆ ನಡೆಸೋ ಪ್ರದೇಶ ಕಡಿಮೆಯಾಗುತ್ತೆ. ಅದರ ಬದಲು ಸರ್ಕಾರ ಪ್ರವಾಸಿಗರ ಜೊತೆ ಇಂಥ ಕಹಿ ಘಟನೆಗಳು ನಡೆಯದಂತೆ ನೋಡಿಕೊಳ್ಬೇಕು ಅನ್ನೋ ಒತ್ತಾಯ ಕೂಡ ಜಾಸ್ತಿಯಾಗಿದೆ. ಭಾರತದಲ್ಲಿ ಮುಸ್ಲಿಂ ದೇಶಗಳ ರೂಲ್ಸ್, ಮಹಿಳೆಯರಿಗೆ ಮಾತ್ರ ಅನ್ನೋ ಬೋರ್ಡ್ ಇರೋ ಝೋನ್ಗಳು ಇದೇನು ಹೊಸತಲ್ಲ. ಈಗಾಗಲೇ UAE, ಟರ್ಕಿ ಅಂತ ಮುಸ್ಲಿಂ ದೇಶಗಳಲ್ಲಿ ಈ ರೂಲ್ಸ್ ಇದೆ. ಆದ್ರೆ ಭಾರತದಲ್ಲಿ ಈ ರೂಲ್ಸ್ ಜಾರಿಗೆ ತಂದ ಮೊದಲ ರಾಜ್ಯ ಗೋವಾ ಆಗಿದೆ. ಬೀಚ್ಗಳಲ್ಲಿ ಇಂಥ ಪ್ರವೃತ್ತಿ ಜಾಸ್ತಿ ಆಗುವಲ್ಲಿ ಸೋಷಿಯಲ್ ಮೀಡಿಯಾ ಪ್ರಮುಖ ಪಾತ್ರ ವಹಿಸಿದ್ದು, ಈ ರೀತಿಯ ಸಾವಿರಾರು ವಿಡಿಯೋಗಳಿವೆ. ಹೀಗಾಗಿ ವಿವಿಧ ಸೋಷಿಯಲ್ ಮೀಡಿಯಾ ರೀಲ್ಸ್ಗಳಲ್ಲಿ ಬೀಚ್ಗಳಲ್ಲಿ ತುಂಡುಡುಗೆ ಮಹಿಳೆಯರನ್ನು ನೋಡೋ ಕೆಲ ಹುಡುಗರು, ಅಂಕಲ್ಗಳು ಆಕರ್ಷಿತರಾಗ್ತಿದ್ದಾರೆ ಅಂತ ವರದಿಯಾಗಿದೆ. ಫ್ರೆಂಡ್ಸ್, ಯಾವ ಝೋನ್ ಕ್ರಿಯೇಟ್ ಆಗ್ಲಿ, ಪೊಲೀಸ್ ಪಡೆಯನ್ನೇ ನಿಯೋಜಿಸಲಿ, ಇಂಥ ಕೆಲ ಪುರುಷರ ಯೋಚನೆ ಬದಲಾಗ್ಲಿಲ್ಲ ಅಂದ್ರೆ ಯಾವುದು ಕೂಡ ಬದಲಾಗಲ್ಲ. ಅದೇ ರೀತಿ ಪ್ರವಾಸದ ಹೆಸರಲ್ಲಿ ಭಾರತದ ಸಂಸ್ಕೃತಿ ಹಾಳಾಗದಂತೆಯೂ ನೋಡಿಕೊಳ್ಳಬೇಕಾದ ಅಗತ್ಯತೆ ಇದೆ. ಈ ಬಗ್ಗೆ ನಿಮಗೇನು ಅನ್ಸುತ್ತೆ ಅಂತ ಕಾಮೆಂಟ್ ಮಾಡಿ ಹೇಳಿ.
ಅದೇ ರೀತಿ ನೀವಿನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಈ ಕೂಡಲೇ ಆಗಿ ಪಕ್ಕದ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ. ಧನ್ಯವಾದ.